ಪ್ರತಿ ಹಳ್ಳಿಯಲ್ಲೂ ಗ್ರಾಮಸ್ಥರಲ್ಲಿ ಒಂದು ಕನಸಿರ್ತದೆ. ಅಂದರೆ ಒಂದು ಸರ್ಕಾರಿ ಶಾಲೆ ಇರಬೇಕು ಮತ್ತು ಸುಸಜ್ಜಿತವಾಗಿರುವಂಥ ಒಂದು ಆರೋಗ್ಯ ಕೇಂದ್ರ ಇರಬೇಕು ಅನ್ನೋಂಥ ಒಂದು ಕನಸಿರುತ್ತೆ. ಆದರೆ ಸರ್ಕಾರ ಲಕ್ಷ ಕೊಟ್ಟು ಈ ಗ್ರಾಮದಲ್ಲಿ ನಾವು ತೋರಿಸ್ಲಿಕ್ಕೆ ಹೊರಟಿರುವಂಥ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಅದು ಕುಡುಕರ ತಾಣ ಆಗಿದೆ, ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಸದ್ಯ ನಾನು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಂಪನಾಳ ಗ್ರಾಮದಲ್ಲಿ ಇರತಕ್ಕಂಥ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ಮಟ್ಟಿಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದನ್ನು. ಈ ಆರೋಗ್ಯ ಕೇಂದ್ರ ಕಳೆದ 10 ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಲಾಗಿರುವಂಥದ್ದು. ಆದರೆ ಕಳೆದ 2 ವರ್ಷಗಳ ಅವಧಿಯಿಂದ ಯಾರೂ ಕೂಡ ಇಲ್ಲಿ ಸಿಬ್ಬಂದಿ ಬರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ದಾಖಲಾತಿಗಳಲ್ಲಿ ಮಾತ್ರ 2 ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂಥೇಳಿ ಪ್ರತಿ ತಿಂಗಳು ಸಂಬಳವನ್ನು ಎಣಿಸ್ತಾರೆ. ಆದರೆ ಸಾರ್ವಜನಿಕರ ಸೇವೆಗೆ ಯಾರೂ ಕೂಡ ಬರೋದಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಒಂದು ಆಸ್ಪತ್ರೆಯ ಚಿತ್ರಣ ಸದ್ಯಕ್ಕಿದೆ ಅನ್ನುವಂಥದ್ದು. ಎಲ್ಲೊಂದು ಕಡೆ ಕಸವನ್ನು ಡಂಪ್ ಮಾಡ್ತಾರಲ್ಲ ಆ ಒಂದು ಪ್ರದೇಶ ಈ ಒಂದು ಸ್ಥಳಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಈ ಒಂದು ಆಸ್ಪತ್ರೆ ಒಳಗಡೆ ಅಷ್ಟು ಕೆಟ್ಟದಾಗಿ ಕಸವನ್ನು ಬಿಸಾಕಿ ಹೋಗಲಾಗಿರುವಂಥದ್ದು. ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಬಳಸಿರುವಂಥ ಕೆಲಸ ಕಾಮಗಾರಿಗಳ ಒಂದು ವಸ್ತುಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಬಿಸಾಡಿ ಹೋಗಲಾಗಿರುವಂಥದ್ದು ಅನೈತಿಕ ಚಟುವಟಿಕೆಗಳ ಒಂದು ತಾಣ ಆಗಿದೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಇಸ್ಪೇಟ್ ಆಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ನಡೀತವೆ. ನಾನು ನಿಮಗೆ ತೋರಿಸ್ತೀನಿ. ಈ ಪೋರ್ಷನನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಂತಹ ಒಂದು ಕೆಟ್ಟ ಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆಯಾ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಗ್ರಾಮಗಳಲ್ಲಿ ಜನರು ಎಲ್ಲೋ ಒಂದು ಕಡೆ ಆರೋಗ್ಯ ಕೇಂದ್ರ ಆದರೆ ಸಾಕು, ಎಲ್ಲೊಂದು ಕಡೆ ಬಡಬಗ್ರಿಗೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ಊರುಗಳಿಗೆ ಹೋಗಿ ಆಸ್ಪತ್ರೆ ತೋರಿಸ್ಕೊಂಬರುವಂಥದ್ದು, ಖಾಸಗಿ ಆಸ್ಪತ್ರೆಗೆ ಹೋಗುವಂಥ ಕೆಲಸ ತಪ್ಪತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸರ್ಕಾರ ಲಕ್ಷ ಕೊಟ್ಟು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಈ ಒಂದು ಆಸ್ಪತ್ರೆ ಪಾಳು ಬೀಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ಮತ್ತೊಂದು ಬದಿ ತೋರಿಸ್ತೀನಿ ಯಾವ ರೀತಿ ಅನೈತಿಕ ಚಟುವಟಿಕೆಗಳಿಗೆ ಇದು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಬಟ್ಟೆ ಬರಿಯನ್ನು ಇಲ್ಲೇ ಬಿಸಾಕಿ ಹೋಗಿದ್ದಾರೆ. ಅಂದರೆ ಇಷ್ಟರ ಮಟ್ಟಿಗೆ ಒಂದು ಹಾಳು ಕೊಂಪೆಯಾಗಿ ಇದು ಪರಿಣಮಿಸಿದೆ ಅನ್ನುವಂಥದ್ದು. ಅಂದರೆ ಬದಲಾಗಿ ಹೋಗಿದೆ. ಎಲ್ಲೊಂದು ಕಡೆ ಈ ಗ್ರಾಮದಲ್ಲಿ ಸುಮಾರು 2,000ಕ್ಕೂ ಅಧಿಕ ಗ್ರಾಮಸ್ಥರಿದ್ದಾರೆ. ಎಲ್ಲೊಂದು ಕಡೆ ಗ್ರಾಮದಲ್ಲಿ ಒಳ್ಳೆ ಆಸ್ಪತ್ರೆ ಆಯಿತು. ನಮಗೆ ಅದರಲ್ಲೂ ಬಡಬಗರು ಬೇರೆ ಊರಿಗೆ ಹೋಗುವಂಥದ್ದು, ಪಟ್ಟಣಕ್ಕೆ ಹೋಗಿ ಖಾಸಗಿ ಆಸ್ಪತ್ರೆ ತೋರಿಸ್ಕೊಳ್ಳುವಂಥ ಕೆಲಸ ತಪ್ಪುತ್ತೆ, ಹಣ ಉಳಿಯುತ್ತೆ. ಫ್ರೀಯಾಗಿ ಉಚಿತವಾಗಿ ಇಲ್ಲೇ ನಮ್ಮ ಊರಲ್ಲೇ ನಮಗೆ ಚಿಕಿತ್ಸೆ ನೀಡ್ತಾರೆ ಅನ್ನೋಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಅದಕ್ಕೆ ಅಧಿಕಾರಿಗಳು ತಣ್ಣೀರನ್ನು ಎರಚಿದ್ದಾರೆ. ದೃಶ್ಯದಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲೊಂದು ಕಡೆ ಯಾವುದೋ ಒಂದು ಹಾಳು ಕೊಂಪೆಗೆ ಬಂದಿದ್ದೇವ ಅಂತ ಅನಿಸುತ್ತೆ, ಎಲ್ಲೊಂದು ಕಡೆ ಪಾಳು ಬಿದ್ದಿರುವಂಥ ಒಂದು ಕಟ್ಟಡದೊಳಗೆ ಬಂದಿದ್ದೇವ ಅಂತ ಅನಿಸುತ್ತೆ. ಆದರೆ ಕಳೆದ 10 ವರ್ಷದ ಹಿಂದೆಯೇ ಸರ್ಕಾರ ಈ ಒಂದು ಸುಸಜ್ಜಿತವಾಗಿರುವಂತಹ ಆಸ್ಪತ್ರೆಯನ್ನು ಕಟ್ಟಿಸಿಕೊಟ್ಟಿದೆ. ಆದರೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಸಂಪೂರ್ಣವಾಗಿ ಈ ಒಂದು ಆಸ್ಪತ್ರೆ ಹಾಳಾಗೋಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾಖಲಾತಿಗಳಲ್ಲಿ 2 ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ತೋರಿಸಲಾಗ್ತಾ ಇರುವಂಥದ್ದು ಮತ್ತು ಪ್ರತಿ ತಿಂಗಳು ಅವರು ಸಂಬಳವನ್ನು ಎಣಿಸ್ತಾರೆ. ಆದರೆ ಈವರೆಗೂ ಇಲ್ಲಿರುವಂಥ ಗ್ರಾಮಸ್ಥರಿಗೆ ಚಿಕಿತ್ಸೆ ನೀಡಲಿಕ್ಕೆ ಈ ಕೇಂದ್ರಕ್ಕೆ ಬರೋದಿಲ್ಲ. ಅವರು ಎಲ್ಲಿ ಬಂದು ಹೋಗ್ತಾರೆ ಅನ್ನುವಂಥದ್ದೇ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವ್ರು ಬರ್ತಾರೆ ಅಥವಾ ಇಲ್ವೋ ಅನ್ನುವಂಥದ್ದೇ ಯಾರಿಗೂ ಗೊತ್ತಿಲ್ಲ. ಆದರೆ ಎಲ್ಲೊಂದು ಕಡೆ DHO ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಕಟ್ಟಡವನ್ನು ಏನು ಹಾಳಾಗಿದೆ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂಥದ್ದು, ಇದನ್ನು ಕಸ ವಿಲೇವಾರಿ ಅಥವಾ ಇಲ್ಲಿ ಆಗಿರುವಂಥ ಎಲ್ಲ ಗಲೀಜಾಗಿದೆ ಎಲ್ಲವನ್ನು ಕೂಡ ತೆರವುಗೊಳಿಸಿ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಬಳಕೆಗೆ ಬರುವಂಥ ರೀತಿಯಲ್ಲಿ ಇದು ಮಾಡಬೇಕು ಅಂತ ಗ್ರಾಮಸ್ಥರು ಪದೇ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ಅಂಗಲಾಚಿದ್ರು. ಯಾರು ಕೂಡ ಈ ಬಗ್ಗೆ ಗಮನ ಹರಿಸ್ತಿಲ್ಲ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಆರೋಗ್ಯ ಕೇಂದ್ರವನ್ನು ಜನರ ಬಳಕೆಗೆ ಸರಿ ಮಾಡಿ ಕೊಡದೇ ಇದ್ರೆ ಖಂಡಿತವಾಗ್ಲೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತವಾಗಿರುವಂತಹ ಕ್ರಮ ಕೈಗೊಂಡು ಈ ಒಂದು ಕಟ್ಟಡವನ್ನು ಜನರ ಬಳಕೆಗೆ ಕೊಡಬೇಕಾಗಿ ಸದ್ಯ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.